ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, GST ರೇಟ್ಸ್ ಮೇ ಬಿ ರಿವೈಸ್ಡ್ ಅರೌಂಡ್ ದಿವಾಲಿ ಟೈಮ್. ನ್ಯೂಸ್ ರಿಪೋರ್ಟ್ಸ್ ಪ್ರಕಾರ ಹಾಗೂ ನರೇಂದ್ರ ಮೋದಿ ಅವರು ನಿನ್ನೆ ಒಂದು ಹಿಂಟ್ ಕೊಟ್ಟಿದ್ರು. ಅವ್ರು ಹೇಳ್ತಾ ಇದ್ದಾರೆ ಮೋಸ್ಟ್ ಪ್ರಾಬ್ಲಿ GST ರೇಟ್ಸು 2% ಬರುತ್ತೆ, 5% ಹಾಗೂ 18%. ಸದ್ಯಕ್ಕೆ 4 ಬೇರೆ ಬೇರೆ ಪರ್ಸೆಂಟೇಜಸ್ ಇದೆ GST ಬೇರೆ ಬೇರೆ ಐಟಮ್ಸಿಗೆ. 5%, 12%, 18% ಹಾಗೂ 28%. ಅದು ಈಗೇನಾಗುತ್ತೆ ಅಂದರೆ ಫ್ಯೂಚರಲ್ಲಿ 12% ಇರೋದೆಲ್ಲ 5%ಗೆ ಬರ್ಬೋದು, ಹಾಗೂ 28% ಅಲ್ಲ 18% ಬರ್ಬೋದು. ಬರೀ ಟೊಬ್ಯಾಕೋ ಪ್ರಾಡಕ್ಟ್ಸಿಗೆ GST 40% ಕಂಟಿನ್ಯೂ ಆಗ್ಬೋದು. ಈ ಒಂದು GST ರಿವಿಷನ್ನಿಂದ ಕನ್ಸಂಪ್ಷನಿಗೆ ತುಂಬ ಬೂಸ್ಟ್ ಆಗ್ಬೋದು, ತುಂಬ ಸ್ಪೆಂಡಿಂಗಿಗೆ ಇನ್ಕ್ರೀಸ್ ಆಗ್ಬೋದು, ತುಂಬ ಸ್ಪೆಂಡಿಂಗ್ ಇನ್ಕ್ರೀಸ್ ಆಗ್ಬೋದು. ಯಾಕಂದರೆ ಎಷ್ಟೋ ಪ್ರಾಡಕ್ಟ್ಸ್ ರೇಟು ಕಮ್ಮಿ ಆಗುತ್ತೆ, ಯಾಕಂದರೆ GST ಪರ್ಸೆಂಟೇಜೇ ಕಮ್ಮಿ ಆಗ್ಬೋದು. ನ್ಯೂಸ್ ನಂಬರ್ 2, ಟ್ರಂಪ್ ಪುಟಿನ್ ಮೀಟಿಂಗ್ ಎಸ್ಟರ್ಡೇ. ನಿನ್ನೆ ರಷ್ಯನ್ ಪ್ರೆಸಿಡೆಂಟ್ ಹಾಗೂ US ಪ್ರೆಸಿಡೆಂಟು ಮೀಟಿಂಗ್ ಮಾಡಿದರು ಅಲಾಸ್ಕಾದಲ್ಲಿ, ಹಾಗೂ ಅಲ್ಲಿ ಏನೂ ಕ್ವಶನ್ಸ್ ತಗೊಂಡಿಲ್ಲ. ಆದರೆ ಮತ್ತೆ ಈ ಎರಡು ಪ್ರೆಸಿಡೆಂಟ್ಸು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯೂಸ್ಫುಲ್ ಮೀಟಿಂಗ್ ಆಗಿತ್ತು, ಕನ್ಸ್ಟ್ರಕ್ಟಿವ್ ಮೀಟಿಂಗ್ ಆಗಿತ್ತು, ಹಾಗೂ ಮುಂದೆ ಈ ಡಿಸ್ಕಷನನ್ನು ಕಂಟಿನ್ಯೂ ಮಾಡ್ತೀವಂತ. ಸೊ ಮೇ ಬಿ ಈ ಡಿಸ್ಕಷನ್ಸ್ ಕಂಟಿನ್ಯೂ ಆದರೆ ಒಂದಿನ ಯುಕ್ರೇನ್ ರಷ್ಯಾ ವಾರು ಎಂಡ್ ಆಗ್ಬೋದು. ನ್ಯೂಸ್ ನಂಬರ್ 3, S&P ಗ್ಲೋಬಲ್ ರೇಟಿಂಗ್ ಅಪ್ಗ್ರೇಡ್ಸ್ ಇಂಡಿಯಾಸ್ ಕ್ರೆಡಿಟ್ ರೇಟಿಂಗ್. 18 ವರ್ಷ ಆದಮೇಲೆ S&P ಗ್ಲೋಬಲ್ ರೇಟಿಂಗ್ ಅವರು ಇಂಡಿಯಾದ ಕ್ರೆಡಿಟ್ ರೇಟಿಂಗನ್ನು BBBಗೆ ತಂದಿದ್ದಾರೆ, ಫ್ರಮ್ BBB ಮೈನಸ್. ಹಾಗೂ ಅವರ ಪ್ರಕಾರ ಇಂಡಿಯಾ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮಿಂಗ್ ಎಕಾನಮೀಸ್ ಇನ್ ದ ವರ್ಲ್ಡ್ ಲಾಸ್ಟ್ ಫ್ಯೂ ಇಯರ್ಸಲ್ಲಿ ಆಗಿದೆ. US ಟ್ಯಾರಿಫ್ಸು ಇಂಡಿಯಾ ಮೇಲೆ ಹಾಕಿದ್ರೂ ಜಾಸ್ತಿ ಇಂಪ್ಯಾಕ್ಟ್ ಆಗದೆ ಇರ್ಬೋದು ಅಂತ S&P ಅವರ ಒಂದು ಫೀಲಿಂಗು. ಯಾಕಂದರೆ ಇಂಡಿಯಾದ ಲೋಕಲ್ ಕನ್ಸಂಪ್ಷನ್ನೇ ಜಾಸ್ತಿ ಇದೆ, ನಾವು ಎಕ್ಸ್ಪೋರ್ಟ್ಸ್ ಮೇಲೆ ಜಾಸ್ತಿ ರಿಲೈ ಮಾಡೋದಿಲ್ಲ. S&P ಪ್ರಕಾರ ಇಂಡಿಯಾದ GDP ಗ್ರೋತ್ ಈ ಫೈನಾನ್ಷಿಯಲ್ ಇಯರಲ್ಲಿ 6.5% ಇರುತ್ತೆ, ಹಾಗೂ ನೆಕ್ಸ್ಟ್ 3 ಫೈನಾನ್ಷಿಯಲ್ ಇಯರ್ಸ್ಗೆ ಆವರೇಜ್ 6.8% ಪರ್ ಆನಮ್ ಇರುತ್ತೆ. ನ್ಯೂಸ್ ನಂಬರ್ 4, ಸ್ವಿಗ್ಗಿ ಹೈಕ್ಸ್ ಪ್ಲಾಟ್ಫಾರ್ಮ್ ಫೀ ಟು ₹14 ಪರ್ ಆರ್ಡರ್. ಸ್ವಿಗ್ಗಿ ಅವರು ಈ ಒಂದು ಹಾಲಿಡೇ ಸೀಸನಲ್ಲಿ ₹2 ಜಾಸ್ತಿ ಮಾಡಿದ್ದಾರೆ. ಅವರ ಪ್ಲಾಟ್ಫಾರ್ಮ್ ಫೀಸು ₹12 ₹14 ಬಂದಿದೆ. ಪ್ಲಾಟ್ಫಾರ್ಮ್ ಫೀ ಏನಂದರೆ, ನೀವು ಆ ಪರ್ಟಿಕ್ಯುಲರ್ ಪ್ಲಾಟ್ಫಾರ್ಮ್ ಯೂಸ್ ಮಾಡಿಕೊಂಡು ಆರ್ಡರ್ ಮಾಡ್ತಾ ಇದ್ರಿ ಫುಡ್ ಐಟಮ್ಸನ್ನು, ಅದಕ್ಕೋಸ್ಕರ ಇದು ಅವ್ರದ್ದು ಅಡಿಷನಲ್ ಚಾರ್ಜಸ್. ಇದರಿಂದ ಅವರ ಪ್ರಾಫಿಟಬಿಲಿಟಿ ಜಾಸ್ತಿ ಆಗುತ್ತೆ, ಯಾಕಂದರೆ ಸದ್ಯಕ್ಕೆ ಲಾಸ್ ಆಗ್ತಾ ಇದೆ ಕಂಪ್ನಿಯಲ್ಲಿ. ಸ್ವಿಗ್ಗಿದು ಪ್ರತಿದಿನ ಆವರೇಜ್ ಆಗಿ 20 ಲಕ್ಷ ಆರ್ಡರ್ಸು ಡೆಲಿವರ್ ಮಾಡ್ತಾ ಇದ್ದಾರೆ, ಹಾಗೂ ಈ ಪ್ಲಾಟ್ಫಾರ್ಮ್ ಫೀಸ್ ಜಾಸ್ತಿ ಆಗಿದ್ದರಿಂದ ಸ್ವಿಗ್ಗಿಗೆ ಆಲ್ಮೋಸ್ಟ್ 33 crores ಪರ್ ಆನಮ್ ಜಾಸ್ತಿ ಆಗ್ಬೋದು ಟೋಟಲ್ ಇನ್ಕಮಲ್ಲಿ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಇನ್ವೆಸ್ಟರ್ಸ್ಗೆ ಹೋಪ್ ಇದೆ, ಮಂಡೇ ಮಾರ್ಕೆಟ್ಸ್ ಸ್ವಲ್ಪ ರ್ಯಾಲಿ ಆಗ್ಬೋದಂತ. ಯಾಕಂದರೆ GSTಯಲ್ಲಿ ರೇಟ್ ಕಟ್ ಆಗೋ ಚಾನ್ಸಸ್ ಇದೆ ಇನ್ನೊಂದು 2 ತಿಂಗಳಲ್ಲಿ. ಹಾಗೂ S&P ಗ್ಲೋಬಲ್ ರೇಟಿಂಗ್ಸು ಅಪ್ಗ್ರೇಡ್ ಮಾಡಿದ್ದಾರೆ ಇಂಡಿಯಾದ ಕ್ರೆಡಿಟ್ ರೇಟಿಂಗ್ಸು. ಅದು ಒಂದು ಒಳ್ಳೆ ಪಾಸಿಟಿವ್ ನ್ಯೂಸು ಎಂಟೈರ್ ಇಂಡಿಯನ್ ಎಕಾನಮಿಗೆ ಹಾಗೂ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಿಗೆ. ಆದರೆ ಎಲ್ಲವರೆಗೆ ಕ್ವಾರ್ಟರ್ಲಿ ರಿಸಲ್ಟ್ಸು ಇಂಪ್ರೂವ್ ಆಗೋದಿಲ್ಲ, ಹಾಗೂ ಈ ಟ್ರಂಪ್ ಟ್ಯಾರಿಫ್ಸು ಎಲ್ಲಿವರೆಗೆ ಕಮ್ಮಿ ಆಗೋದಿಲ್ಲ, ಮಾರ್ಕೆಟ್ಸು ಒಂದು ರೇಂಜ್ ಬೌಂಡ್ ಮ್ಯಾನರ್, ಅಂದರೆ ಒಂದು ನ್ಯಾರೋ ರೇಂಜಲ್ಲಿ ಟ್ರೇಡ್ ಆಗ್ತಾ ಇರ್ಬೋದು ಇನ್ನು ಕೆಲವು ತಿಂಗಳಿಗೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.